ಓಂ ಶಾಂತಿ. ಡೇಟ್ ಆಗಿದೆ 10/3/1986. ಅವ್ಯಕ್ತ ಮುರಳಿ ಅವ್ಯಕ್ತ ಬಾಪ್ದಾದರವರ ಮಹಾವಾಕ್ಯ ಆಗಿದೆ. ಬೇಫಿಕರ್ ಬಾದಶಾಹ ಬನ್ನೆ ಕಿ ಯುಕ್ತಿ. ಬೇಫಿಕರ್ ಬಾದಶಾಹ ಆಗುವುದಕ್ಕಾಗಿ ಯುಕ್ತಿ ಬಾಬಾ ಹೇಳ್ತಾರೆ. ಫಿಕರ್ ಸೆ ಫಾರಿಗ್ ಕರ್ನೆ ವಾಲೆ ಬಾಪ್ದಾದಾ बोले, आज बाप दादा बेफिक्र बादशाहों की सभा देख रहे हैं. इंदु बाप दादा ಬೇಫಿಕರ್ ಬಾದಶಾಹರ ಸಭೆಯನ್ನು ನೋಡ್ತಾ ಇದ್ರು. ಯಹ ರಾಜ್ಯಸಭಾ ಸಾರೆ ಕಲ್ಪ ಮೇ ವಿಚಿತ್ರ ಸಭಾ ಹೇ. ಈ ರಾಜ್ಯಸಭಾ ಇಡೀ ಕಲ್ಪದಲ್ಲೇ ಒಂದು ವಿಚಿತ್ರವಾದ ಸಭೆಯಾಗಿದೆ. बादशाह तो बहुत हुए हैं, लेकिन बेफिक्र बादशाह यह विचित्र सभा इस संगम युग पर ही होती है. ಬಾಬಾ ಹೇಳ್ತಾರೆ, ಇಡೀ ವಿಶ್ವದಲ್ಲಿ ಸಾಕಷ್ಟು ಜನ ಬಾದಶಾಹ ಆಗಿ ಹೋಗಿದ್ದಾರೆ, ಆದರೆ ಬೇಫಿಕರ್ ಬಾದಶಾಹ ಈ ಸಮಯದಲ್ಲಿ ಸಂಗಮಯುಗದಲ್ಲಿ ಮಾತ್ರ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಯಹ ಬೇಫಿಕರ್ ಬಾದಶಾಹೋं की सभा सतयुग की राज्यसभा से भी श्रेष्ठ है. ಬಾಬಾ ಹೇಳ್ತಾರೆ, ಈ ಬೇಫಿಕರ್ ಬಾದಶಾಹರ ಸಭೆ ಸತ್ಯುಗದ ರಾಜ್ಯದಲ್ಲಿಗಿಂತ ಇದು ಶ್ರೇಷ್ಠ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ವಹಾ ತೋ ಫಿಕರ್ और ಫಕರ್ दोनों के अंतर का ज्ञान इमर्ज नहीं रहता है. ಯಾಕಂತಂದರೆ ಅಲ್ಲಿ ಚಿಂತೆ ಮತ್ತು ಗರ್ವದಿಂದ ಅದರ ಅಂತರದ ಜ್ಞಾನದ ಒಂದು ತಿಳುವಳಿಕೆ ಅಲ್ಲಿ ಇರೋದಿಲ್ಲ ಸತ್ಯುಗದಲ್ಲಿ. ಫಿಕರ್ ಶಬ್ದ ಕಾ ಮಾಲೂಮ್ ನಹಿ ಹೋತಾ. ಸತ್ಯುಗದಲ್ಲಿ ಚಿಂತೆ ಅನ್ನೋ ಶಬ್ದದ ಅರ್ಥನೇ ಅಲ್ಲೇ ಗೊತ್ತಿರೋದಿಲ್ಲ. ಲೇಕಿನ್ ಅಭಿ ಜಬ್ಕಿ ಸಾರಿ ದುನಿಯಾ ಕೊಯ್ ನ ಕೊಯ್ ಫಿಕರ್ ಮೇ ಹೇ. ಆದರೆ ಇವತ್ತಿನ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಚಿಂತೆ ಇದ್ದೇ ಇದೆ. सवेरे से उठते अपना परिवार का, कार्य व्यवहार का, मित्र संबंधियों का कोई न कोई फिक्र होगा. लेकिन आप सभी अमृत वेले से बेफिक्र बादशाह बन दिन आरंभ करते और बेफिक्र बादशाह बन हर कार्य करते हो. ಅದಕ್ಕೆ ಬಾಬಾ ಹೇಳ್ತಾರೆ, ಇಡೀ ವಿಶ್ವದಲ್ಲಿ ಅನೇಕ ಚಿಂತೆಗಳಿದ್ದಾವೆ. ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಪರಿವಾರದ ಚಿಂತೆ ಆಗಿರ್ಬೋದು, ವ್ಯವಹಾರದ ಚಿಂತೆ, ಮಿತ್ರ ಸಂಬಂಧಿಗಳ ಚಿಂತೆ, ಏನಾದರೂ ಒಂದು ಇದ್ದೇ ಇರ್ತದೆ. ಆದರೆ ತಾವುಗಳು ಕೂಡ ಅಮೃತ ವೇಳೆಯಿಂದ ಬೇಫಿಕರ್ ಬಾದಶಾಹ ಆಗಿ ದಿನವನ್ನು ಆರಂಭ ಮಾಡ್ತೀರಾ ಮತ್ತು ಬೇಫಿಕರ್ ಬಾದಶಾಹ ಆಗಿ ಕಾರ್ಯವನ್ನು ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಬೇಫಿಕರ್ ಬಾದಶಾಹ ಬನ್ ಆರಾಮ್ ಕಿ ನೀಂದ್ ಕರ್ತೆ. ಬೇಫಿಕರ್ ಬಾದಶಾಹ ಆಗಿ ಆರಾಮಾಗಿ ಏನು ಮಾಡ್ತೀರಾ, ನಿದ್ದೆ ಮಾಡ್ತೀರಾ. ಸುಖ ಕಿ ನೀಂದ್ ಶಾಂತಿ ಕಿ ನೀಂದ್ ಕರ್ತೆ ಹೋ. ನಿಮ್ಮ ನಿದ್ದೆ ಹೆಂಗಿದೆ, ಸುಖ ಶಾಂತಿಯ ನಿದ್ದೆ ಮಾಡ್ತೀರಾ. ಐಸೆ ಬೇಫಿಕರ್ ಬಾದಶಾಹ ಬನ್ ಗಯೆ. ಇಂಥ ಒಂದು ಬೇಫಿಕರ್ ಬಾದಶಾಹ ಆಗಿದ್ದೀರಾ ಅಂತಾರೆ ಬಾಬಾ. ಐಸೆ ಬನೆ ಹೋ ಯಾ ಕೋಯಿ ಫಿಕರ್ ಹೇ. ಬೇಫಿಕರ್ ಬಾದಶಾಹ ಆಗಿದ್ದೀರೋ ಅಥವಾ ಇನ್ನೂ ಏನಾದರೂ ಚಿಂತೆ ಇದೆಯೇ ಅಂತ ಕೇಳ್ತಾರೆ ಬಾಬಾ. बाप के ऊपर जिम्मेवारी दे दी तो ಬೇಫಿಕರ್ हो गए. ಎಲ್ಲ ಜವಾಬ್ದಾರಿಯನ್ನು ಯಾರು ಕೊಟ್ಟಿದ್ದೀರಾ, ಬಾಬಾ ಕೊಟ್ಟಿದ್ದೀರಾ. ಇನ್ನೇನು ಆಗಿರೋದು, ಆರಾಮಾಗಿ ಬೇಫಿಕರ್ ಆಗಿರೋದು ಅಂತ ಹೇಳ್ತಾರೆ ಬಾಬಾ. ಅಪನೆ ऊपर जिम्मेवारी समझने से फिक्र होता है. ಆ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ನೀವು ತಗೊಂಡ್ರಿ ಅಂತಂದರೆ ಚಿಂತೆ ಆಗ್ತದೆ. जिम्मेवारी बाप की है और मैं निमित्त सेवाधारी हूँ. ಬಾಬಾ ಹೇಳ್ತಾರೆ, ಜಿಮ್ಮೆವಾರಿ ಯಾರ್ದಿದೆ, ಬಾಬಾರ್ದಿದೆ. ನಾನು ಮಾತ್ರ ಏನಾಗಿದ್ದೀನಿ, ನಿಮಿತ್ತ ಸೇವಾಧಾರಿಯಾಗಿದ್ದೀನಿ. ಮೈ ನಿಮಿತ್ತ ಕರ್ಮಯೋಗಿ ಹೂँ. ನಾನೇನಾಗಿದ್ದೀನಿ, ನಿಮಿತ್ತ ಕರ್ಮಯೋಗಿ ಆಗಿದ್ದೀನಿ. ಕರಾವನ್ಹಾರ್ ಬಾಪ್ ಹೇ, ನಿಮಿತ್ತ ಕರನ್ಹಾರ್ ಮೇ ಹೂँ. ಮಾಡಿಸುವಂಥವ್ರು ಯಾರು, ಶಿವ ಬಾಬಾ. ನಾನೇನಾಗಿದ್ದೀನಿ, ನಿಮಿತ್ತಾಗಿ ಮಾಡ್ತಾ ಇದ್ದೀನಿ. अगर यह स्मृति हर समय स्वतः ही रहती है तो सदा ही बेफिक्र बादशाह है. ಯಾವಾಗಲೂ ಈ ಸ್ಮೃತಿ ಇದ್ದರೆ ಸಮಯ ಸ್ವತಃ ಹಿ रहती है. ಬಾಬಾ ಹೇಳ್ತಾರೆ,
ಪ್ರತಿ ಸಮಯ ಈ ಸ್ಮೃತಿ ಏನು, ನಾನು ನಿಮಿತ್ತ ಆಗಿದ್ದೀನಿ, ಮಾಡಿಸುವಂಥವ್ರು ಶಿವಬಾಬಾ ಆಗಿದ್ದಾರೆ ಅಂಥೇಳಿ ಇತ್ತು ಸ್ಮೃತಿ ಅಂದರೆ ನಾವೆಲ್ಲ ಏನಾಗಿರ್ತೀವಿ, ಬೇಫಿಕರ್ ಬಾದ್ಶಾಹ ಆಗ್ತೀವಿ. अगर गलती से भी किसी भी व्यर्थ भाव का अपने ऊपर बोझ उठा लेते हो तो ताश के बजाय फिक्र के अनेक टोकरे सिर पर आ जाते हैं. ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ಹೇಳಿದ್ರೂ ಕೂಡ ಏನು ಗಲ್ತಿ ಸೇ ಕಿಸಿ ಭಿ ವ್ಯರ್ಥ ಭಾವ, ಯಾವುದಾದ್ರೂ ವ್ಯರ್ಥ ಭಾವ ತಮ್ಮ ಮೇಲೆ ನೀವು ಬೋಜ ಹೊತ್ಕೊಂಡ್ರೆ ಕಿರೀಟದ ಬದಲಾಗಿ ಏನಿರ್ತದೆ ತಲೆ ಮೇಲೆ, ಟೋಕರೆ ಇರ್ತದೆ ಅಂತಾರೆ ಬಾಬಾ. ನಹಿ ತೋ ಸದಾ ಲೈಟ್ ಕೆ ತಾಜ್ದಾರಿ ಬೇಫಿಕರ್ ಬಾದ್ಶಾಹ ಹೋ. ಇಲ್ಲ ಎಲ್ಲ ಜವಾಬ್ದಾರಿ ಬಾಬಾರವ್ರಿಗೆ ಕೊಟ್ಬಿಟ್ರೆ ನಿಮ್ಮ ತಲೆ ಮೇಲೆ ಇರ್ತದೆ ಪ್ರಕಾಶಮಾನವಾದಂಥ ಬೇಫಿಕರ್ ಬಾದ್ಶಾಹ ಕಿರೀಟ ನಿಮ್ಮ ತಲೆ ಮೇಲೆ ಇರ್ತದೆ. ಬಸ್ ಬಾಪ್ ಅವ್ರ ಮೇ, ನಿಮ್ಮ ತಲೆಗೆ ಏನಿರ್ತದೆ, ನಾನು ನನ್ನ ತಂದೆ ಬಿಟ್ಟರೆ ಏನೂ ಇರೋದಿಲ್ಲ. ತೀಸ್ರಾನ ಕೋಯಿ, ಮೂರನೇದವ್ರು ಯಾರೂ ಇಲ್ಲ. ಯಹ ಅನುಭೂತಿ ಸಹಜ ಬೇಫಿಕರ್ ಬಾದ್ಶಾಹ ಬನಾ ದೇತಿ ಹೇ. ಈ ಅನುಭೂತಿ ಯಾವ ಅನುಭೂತಿ, ಮೇ ಔರ್ ಬಾಬಾ ಬಸ್ ತೀಸ್ರಾನ ಕೋಯಿ. ಈ ಅನುಭವ ಏನು ಮಾಡುತ್ತೆ, ನಮ್ಮನ್ನು ಬೇಫಿಕರ್ ಬಾದ್ಶಾಹನ್ನಾಗಿ ಮಾಡ್ತದೆ. ತೋ ತಾಜ್ದಾರಿ ಹೋ ಯಾ ಟೋಕ್ರೆಧಾರಿ ಹೋ, ಕಿರೀಟ ಹಾಕ್ಕೊಳ್ತೀರಾ ಇನ್ನು ಟೋಕ್ರೆ ಹಾಕೋತೀರಾ ಅಂತಾರೆ ಬಾಬಾ. ಟೋಕ್ರಾ ಉಠಾನಾ ಅವ್ರ ತಾಜ್ ಪೆಹನನಾ ಕಿತನಾ ಫರ್ಕ್ ಹೋ ಗಯಾ. ಟೋಕ್ರಾ ಅಂದರೆ ಬುಟ್ಟಿ, ಬುಟ್ಟಿ ಹೊತ್ಕೊತೀರೋ ಅಥವಾ ಕಿರೀಟ ಹಾಕ್ಕೊಳ್ತೀರೋ. ಬುಟ್ಟಿ ಎತ್ಕೊಂಡು ತಲೆ ಮೇಲೆ ಇಟ್ಕೋಬೇಕಾದ್ರೆ ಏನಾಗ್ತದೆ, ವಜ್ಜೆ ಆಗ್ತದೆ. ಕಿರೀಟ ಇಟ್ಕೋಬೇಕಾದ್ರೆ ಹಗುರಿರ್ತದೆ. ಅದನ್ನು ಹೇಳ್ತಾರೆ ಬಾಬಾ, ಏಕ್ ತಾಜ್ಧಾರಿ ಸಾಮನೆ ಖಡಾ ಕರೋ और एक बोझ वाला टोकरे वाला खड़ा करो तो क्या पसंद आएगा. ಬಾಬಾ ಹೇಳ್ತಾರೆ, ಕಿರೀಟ ಹಾಕ್ಕೊಂಡವನು ಮುಂದಿಟ್ಕೊಳ್ರಿ, ಬುಟ್ಟಿ ಹೊತ್ಕೊಂಡವನು ಮುಂದಿಟ್ಕೊಳ್ರಿ, ಯಾವುದು ಇಷ್ಟ ಆಗುತ್ತೆ, ताज या टोकरा. अनेक जन्मों के अनेक बोझ के टोकरे तो बाप आकर उतार कर हल्का बना देता. ಬಹಳ ಜನ್ಮಗಳವರೆಗೆ ನಾವೇನು ಹೊತ್ಕೊಂಡಿದ್ದೀವಿ, ಭೋಜದ ಬುಟ್ಟಿಯನ್ನು ಹೊತ್ಕೊಂಡು ಹೊತ್ಕೊಂಡು ಕೂತಿದ್ವಿ. ಬಾಬಾ ಏನು ಮಾಡಿದ್ದಾರೆ, ಅದನ್ನು ಕೆಳಗಿಳಿಸಿ ಹಗರು ಮಾಡಿ ಏನಿಟ್ಟಿದ್ದಾರೆ ನನ್ನ ತಲೆ ಮೇಲೆ, ಕಿರೀಟ. ತೋ ಬೇಫಿಕರ್ ಬಾದ್ಶಾಹ ಅರ್ಥಾತ್ ಸದಾ ಡಬಲ್ ಲೈಟ್ ರಹನೆ ವಾಲೆ. ಬೇಫಿಕರ್ ಬಾದ್ಶಾಹ ಅದರ ಅರ್ಥ ಏನು, ಯಾವಾಗಲೂ ಹಗರಾಗಿರೋದು, ಡಬಲ್ ಲೈಟ್. ಒಂದು ಪ್ರಕಾಶಮಾನವಾದ ಕಿರೀಟ ಹಾಕ್ಕೊಳ್ದು, ಇನ್ನೊಂದು ಹಗುರಾಗಿರೋದು. ಜಬ್ ತಕ್ ಬಾದ್ಶಾಹ ನಹಿ ಬನೆ ಹೇ ತಬ್ ತಕ್ ಯಹ ಕರ್ಮೇಂದ್ರಿಯ ಭೀ ಅಪನೆ ವಶ್ ಮೇ ನಹಿ ರಹ ಸಕ್ತಿ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಜಬ್ ತಕ್ ಬಾದ್ಶಾಹ ನಹಿ ಬನೆ ಹೇ, ಎಲ್ಲಿವರೆಗೂ ನೀವು ಬಾದ್ಶಾಹ ಆಗೋದಿಲ್ವೋ, ತಬ್ ತಕ್ ಅಲ್ಲಿವರೆಗೆ ಕರ್ಮೇಂದ್ರಿಯಗಳು ಕೂಡ ಏನು ಮಾಡ್ತವೆ, ತಮ್ಮ ವಶದಲ್ಲಿ ಅಪನೆ ವಶ್ ಮೇ ನಹಿ ರಹ ಸಕ್ತಿ. राजा बनते हो तब ही माया जीत, कर्मेंद्रिಯ जीत, ಪ್ರಕೃತಿ जीत बनते हो. ಯಾವಾಗ ರಾಜ ಆಗ್ತಿರೋ ಆವಾಗ ಮಾತ್ರ ನೀವೇನಾಗ್ಬೋದು, ಮಾಯಾಜೀತ್, ಪ್ರಕೃತಿ ಜೀತ್, ಕರ್ಮೇಂದ್ರಿಯ ಜೀತ್ ಆಗ್ತೀರಾ. ತೋ ರಾಜ್ಯಸಭಾ ಮೇ ಬೈಠೆ ಹೋನಾ, ಹಾಗಾದರೆ ಎಲ್ಲಿ ಕೂತಿದ್ದೀರಾ ಈಗ, ಬೇಫಿಕರ್ ಬಾದ್ಶಾಹ ಆಗಿ ರಾಜ್ಯಸಭಾದಲ್ಲಿ ಕೂತಿದ್ದೀರಲ್ಲ. ಅಚ್ಛಾ ಆಜ್ यूरोप का टर्न है. यूरोप ने अच्छा विस्तार किया है. यूरोप ने अपने पड़ोस के देशों के कल्याण का प्लान अच्छा बनाया है. ಬಾಬಾ ಹೇಳ್ತಾರೆ, ಇವತ್ತು ಟರ್ನ್ ಯಾರ್ದಿದೆ, ಯುರೋಪಿನ ಟರ್ನ್ ಇದೆ. ಯುರೋಪ್ನವ್ರು ಏನು ಮಾಡಿದ್ದಾರೆ, ಒಳ್ಳೆಯ ವಿಸ್ತಾರ ಮಾಡಿದ್ದಾರೆ. ತಮ್ಮ ದೇಶದಲ್ಲಿ ಸಂದೇಶ ಹೇಳೋದಲ್ಲದೆ ಆಸ್ಪಾಸ್ ಇದ್ದಂಥ ದೇಶಗಳನ್ನು ಕೂಡ ಕಲ್ಯಾಣ ಮಾಡ್ತಕ್ಕಂಥ ಪ್ಲ್ಯಾನನ್ನು ಒಳ್ಳೆಯದು ಮಾಡಿದ್ದೀರಾ ಅಂತ ಹೇಳ್ತಾರೆ ಬಾಬಾ. जैसे बाप सदा कल्याणकारी है वैसे बच्चे भी बाप समान कल्याण की भावना रखने वाले हैं. ಹೇಗೆ ಬಾಬಾ ಯಾವಾಗಲೂ ಕಲ್ಯಾಣಕಾರಿಯಾಗಿದ್ದಾರೋ ಹಾಗೆ ಮಕ್ಕಳನ್ನು ಕೂಡ ತಂದೆಯ ಸಮಾನ ಕಲ್ಯಾಣದ ಭಾವನೆಯನ್ನು ಇಟ್ಕೊಳ್ಬೇಕು. अभी किसी को भी देखेंगे तो रहम आता है ना कि यह भी बाप के बन जाए. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನೀವು ಯಾವ ಆತ್ಮವನ್ನು ನೋಡಿದರೂ ಕೂಡ ನಿಮ್ಮ
ಮನಸ್ಸಿನಲ್ಲಿ ಯಾವ ಭಾವ ಬರಬೇಕು? ಈ ಆತ್ಮಾನು ತಂದೆಯ ಮಗು ಆಗಲಿ. देखो बाप दादा स्थापना के समय से लेकर विदेश के सभी बच्चों को किसी न किसी रूप से याद करते रहे हैं. ಬಾಬಾ ಹೇಳ್ತಾರೆ ನೋಡಿ, ಬಾಪ್ ದಾದಾ ಸ್ಥಾಪನೆಯ ಸಮಯದಿಂದ ಇಲ್ಲಿಯವರೆಗೂ ವಿದೇಶದ ಎಲ್ಲ ಮಕ್ಕಳನ್ನು ಯಾವುದಾದ್ರೂ ಒಂದು ರೂಪದಿಂದ ನೆನಪು ಮಾಡ್ತಿದ್ದಾರೆ. और बाप दादा की याद से समय आने पर चारों ओर के बच्चे पहुँच गए हैं. ಅದಕ್ಕೆ ಬಾಪ್ ದಾದಾ ನೆನಪಿನಿಂದ ಸಮಯ ಬಂದಾಗ ನಾಲ್ಕು ಕಡೆಯ ಮಕ್ಕಳು ಇಲ್ಲೇ ಬಂದುಬಿಡ್ತಾರೆ. लेकिन बाप दादा ने आह्वान बहुत समय से किया. ನೋಡ್ರಿ, ಎಲ್ಲ ಮಕ್ಕಳಿಗೆ ಬಾಪ್ ದಾದಾ ಏನು ಮಾಡಿದ್ದಾರೆ? ಬಹಳ ಸಮಯದಿಂದ ಆಹ್ವಾನ ಮಾಡಿದ್ದಾರೆ. लेकिन बाप दादा ने आह्वान किया है. आह्वान के कारण आप लोग भी चुंबक की तरह आकर्षित हो पहुंच गए हो. ನೋಡ್ರಿ, ಬಾಬಾ ಹೇಳ್ತಾರೆ, ನಾವಲ್ಲಿ ಹೋಗ್ತೀವಿ ಅಂತಂದ್ರೆ ಇದರ್ಥ ಬಾಪ್ ದಾದಾ ಯಜ್ಞ ಶುರು ಆದಾಗಿನಿಂದ ಬಾಪ್ ದಾದಾ ಅಂದರೆ ಬ್ರಹ್ಮ ಬಾಬಾ ಶಿವ ಬಾಬಾ ಇಬ್ಬರು ನಮಗೇನು ಮಾಡ್ತಿದ್ದಾರೆ? ಆಹ್ವಾನ ಮಾಡಿರುವುದರಿಂದ ನಾವೇನು ಮಾಡಿದ್ದೀವಿ? ಚುಂಬಕ ತರಹ ಅಲ್ಲಿ ಮಧುಬನಕ್ಕೆ ಹೋಗಿ ಬರ್ತೀವಿ, ಎಳಿತದ ನಮ್ಮನ್ನಲ್ಲಿ. ಅದಕ್ಕೆ ಹೇಳ್ತಾರೆ ಬಾಬಾ, ಐಸೇ ಲಗ್ತಾ ಹೇ ನಾ ಕಿ ನಾಮಾಲೂಮ್ ಕೈಸೆ ಹಮ್ ಬಾಪ್ ಕೆ ಬನ್ ಗಯೇ ಹೇ. ನಮಗೇನು ಗೊತ್ತೇ ಇದ್ದಿದ್ದಿಲ್ಲ ಹೆಂಗೆ ನಾವು ಬಾಬನ ಮಕ್ಕಳಾದ್ವಿ. ಬನ್ ಗಯೇ ಹತ್ತು ಅಚ್ಚಾ ಲಗ್ತಾ ಹಿ ಹೇ, ಆಗಿದ್ದೀವಿ ಅನ್ನೋದು ಒಳ್ಳೆಯದು ಅನ್ನಿಸ್ತದೆ. ಲೇಕಿನ್ ಕ್ಯಾ ಹೋ ಗಯಾ, ಕೈಸೆ ಹೋ ಗಯಾ, ಯಹ ಕಭಿ ಬೈಟ್ ಕರ್ ಸೋಚೋ. ಆಗೋದಂತೂ ಆಗಿದ್ದೀವಿ, ಅಂದರೆ ಏನಾಯಿತು, ಹೆಂಗಾಯಿತು, ಬಾಬನ ಮಕ್ಕಳು ಹೆಂಗಾದ್ವಿ ಅಂತ ಕೂತ್ಕೊಂಡು ಯೋಚನೆ ಮಾಡಿ. ಕಹಾ ಸೆ ಕಹಾ ಕರ್ ಪਹੁಂಚ್ ಗಯೇ, ಎಲ್ಲಿ ಬಿಜಾಪುರ, ಎಲ್ಲಿ ಮಧುಬನ, ಎಲ್ಲಿಂದ 2000 ಕಿಲೋಮೀಟರ್ ದೂರ ಹೆಂಗೆ ಹೋದ್ವಿ ವಿಚಾರ ಮಾಡಿ. ಡ್ರಾಮಾ ಮೇ ನೂಂದಿ ಹುಯಿ ಥಿ, ನಾಟಕದಲ್ಲೇದು ಫಿಕ್ಸ್ ಆಗಿತ್ತು. ಡ್ರಾಮಾ ಕಿ ನೂಂದನೆ ಸಭಿ ಕೋ ಕೋನೆ ಕೋನೆ ಸೆ ನಿಕಾಲ್ ಕರ್ ಏಕ್ ಪರಿವಾರ ಮೇ ಪಹುಂಚಾ ದಿಯಾ. ನಾಟಕದ ಅನುಸಾರವಾಗಿ ಕೋಣೆಗಳಿಂದ ದೂರ ಮೂಲೆ ಇರ್ತಕ್ಕಂಥ ಎಲ್ಲ ಆತ್ಮಗಳು ಏನಾದ್ವಿ? ಮಧುಬನಕ್ಕೆ ಹೋಗಿ ಎಲ್ಲರೂ ನಾವೆಲ್ಲ ಒಂದೇ ಪರಿವಾರದವರಾದ್ವಿ. ಅಭಿ ಯಹಿ ಪರಿವಾರ ಅಪನಾ ಲಗ್ನೆ ಕೆ ಕಾರಣ ಅತಿ ಪ್ಯಾರ ಲಗ್ತಾ ಹೇ. ಬ್ರಾಹ್ಮಣ ಪರಿವಾರನೇ ನಮ್ಮ ಪರಿವಾರ ಅನ್ನಿಸ್ಬೇಕು. ಈಗ ನಾವು ಆ ಮನೆಯಾಗಿದ್ದವ್ರು ಅವ್ರು ನಮ್ಮ ಪರಿವಾರ ಅಲ್ಲ. ಈಗ ನಮ್ಮ ಪರಿವಾರ ಯಾವುದೋ ಬ್ರಾಹ್ಮಣ ಪರಿವಾರ. ಅದಕ್ಕೆ ಹೇಳ್ತಾರೆ ಬಾಬಾ, अभी यही परिवार अपना लगने के कारण अति प्यारा लगता है. बाप प्यारे ते प्यारा है तो आप सभी भी प्यारे बन गए हो. ಬಾಬಾ ಹೆಂಗಿದ್ದಾರೆ? ಪ್ರೀತಿ ಮಾಡ್ತಾರೆ ಬಹಳಷ್ಟು. ನೀವು ಕೂಡ ಏನು ಮಾಡ್ತೀರ? ಈಗ ನೀವು ಎಲ್ಲರನ್ನ ಪ್ರೇಮ್ ಮಾಡ್ತೀರಾ. आप भी कम नहीं हो, ಬಾಬನ್ಗಿಂತ ನೀವೇನು ಕಮ್ಮಿ ಇಲ್ಲ, ನನಗಿಂತ ಏನು ಕಡಿಮೆ ಇಲ್ಲ ಅಂತಾರೆ ಬಾಬಾ. ನೀವು आप सभी भी बाप दादा के संग के रंग में अति प्यारे बन गए हो. ನೀವೆಲ್ಲರೂ ಕೂಡ ಪರಮಾತ್ಮನ ಸಂಘದಲ್ಲಿ ಬಂದು ಪರಮಾತ್ಮನ ರಂಗನೇ ನಿಮಗೆ ಹತ್ಬಿಟ್ಟಿದೆ ಅಂತಾರೆ ಬಾಬಾ. ಪರಮಾತ್ಮ ಹೆಂಗಿದಾರೋ ನಾವು ಹಾಗೆ ಆಗಿದ್ದೀವಿ. ಕಿಸಿ ಕೋ ಭಿ ದೇಖೋ ತೋ ಹರ್ ಏಕ್ ದೋ ಸೆ ಪ್ಯಾರ ಲಗ್ತಾ ಹೈ. ಯಾರು ಬೇಕಾದವ್ರು ನೋಡ್ರಿ, ಒಬ್ರಿಗಿಂತ ಒಬ್ರಿಗೆ ಎಲ್ಲರೂ ಪ್ರೀತಿಯಿಂದ ನೋಡಬೇಕು ಅನ್ನಿಸ್ತದೆ, ಪ್ರೀತಿಯಿಂದ ಮಾತಾಡಬೇಕು ಅನ್ನಿಸ್ತದೆ. ಬಾಬಾ ಹೇಳ್ತಾರೆ, हर एक के चेहरे पर रूहानियत का प्रभाव दिखाई देता है. ಮಧುಬನದಲ್ಲಿ ಎಲ್ಲರನ್ನ ನೋಡಿದ್ರೆ ಏನು ಅನ್ನಿಸ್ತದೆ? ಒಂದು ಆತ್ಮಿಕ ಶಕ್ತಿ ಉಳ್ಳವರು ಅನ್ನಿಸ್ತದೆ. ನಾವು ಆತ್ಮ, ಅವರು ಆತ್ಮ. ಬಾಬಾ ಪ್ರಾಕ್ಟೀಸ್ ಮಾಡಿಸಿ ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಎಲ್ಲರೂ ಅದೇ ಸ್ಥಿತಿನಲ್ಲಿ ಇರ್ತಾರೆ. ಫಾರಿನರ್ಸ್ ಕೋ ಮೇಕಪ್ ಕರ್ನಾ ಅಚ್ಚಾ ಲಗ್ತಾ ಹೈ. ಮೊದಲು ಫಾರಿನರ್ಸ್ ಬಹಳಷ್ಟು ಮೇಕಪ್ ಮಾಡ್ಕೊತಿದ್ರು. तो यह फरिश्तेपन का ಮೇಕಪ್ करने का स्थान है. ಇಲ್ಲಿನೂ ಮೇಕಪ್ ಮಾಡ್ಕೋಬೇಕು ನೀವು ಮಧುಬನದಲ್ಲಿ. ಯಾವ ಮೇಕಪ್ ಮಾಡ್ಕೋಬೇಕು? ಫರಿಶ್ತೆಪನ್ಕ ಅಂದರೆ ವೈಟ್. ಅದಕ್ಕೆ ಅಲ್ಲಿ ಬಂದ ಕೂಡಲೇ ಏನಾಗ್ತದೆ? ವೈಟ್ ಡ್ರೆಸ್ ಹಾಕೋ ಅಂತ ಹೇಳ್ತಾರಲ್ಲ ಬಾಬಾ. अच्छा लगता है तो यह फरिश्तेपन का मेकअप करने का स्थान है. यह मेकअप ऐसा है जो फरिश्ता बन जाते हैं. ಅವ್ರು ಭಾರಿ ಹೇಳ್ದಂಗೆ ಕೇಳ್ತಾರೋ. ಅವ್ರು ಒಟ್ಟ ಬೇರೆ ಕಲರ್ ಡ್ರೆಸ್ಸೇ ಹಾಕೊಳ್ಳಲ್ಲ. ಅಲ್ಲಿ ಮಧುಬನಕ್ಕೆ ಬಂದರು, ಅಲ್ಲಿ ಮಧುಬನಕ್ಕೆ ಬಂದ ಕೂಡಲೇ ಮಾರ್ಕೆಟ್ಗೆ ಹೋಗಿ ಬಡ ಏನು ಮಾಡ್ತಾರೆ? ವೈಟ್ ಡ್ರೆಸ್ ತೊಗೊಂಡು ಎಷ್ಟು ದಿವಸ ಇರ್ತಾರೋ ವೈಟ್ ಡ್ರೆಸ್ಸೇ ಹಾಕೋತಾರೆ.
ನಮ್ಮವ್ರಿಗೆ ಎಷ್ಟು ಹೇಳಿದ್ರು ಮತ್ತೆ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಪರಿಸ್ತಾ ಆಗಿಬಿಡ್ತಾರೆ. ಮೊದಲೇ ವೈಟ್ ಇರ್ತಾರೆ, ವೈಟ್ ಡ್ರೆಸ್ ಹಾಕೊಂಡು ಕೂಡಲೇ ಇನ್ನಿಷ್ಟು ವೈಟ್ ಏಕ್ದಮ್ ಫರಿಸ್ತಾ ಕಾಣಿಸ್ಬಿಡ್ತಾರೆ ಅವರು. ಮೇಕಪ್ से बहुत सुंदर लगता है. ಯಾವ ಮೇಕಪ್ದಿಂದ? ಫರಿಸ್ತಾ ಮೇಕಪ್. बाबा ಹೇಳ್ತಾರೆ यह मेकअप ऐसा है जो फरिश्ता बन जाते हैं, जिससे मेकअप के बाद कोई कैसा भी हो लेकिन बदल जाता है. ಮೇಕಪ್ ಮಾಡ್ತಾರಲ್ಲ, ಮೊದಲು ಹೆಂಗಿರ್ತಾರೋ ಮೇಕಪ್ ಮಾಡಿದ ಕೂಡಲೇ ಅವರು ಮೊದಲು ಹೆಂಗೆ ಇಕ್ಕಿರಲ್ಲ, ಮೇಕಪ್ ಮಾಡಿದ ಕೂಡಲೇ ಹೆಂಗೆ ಕಾಣಿಸ್ತಾರೆ, ಚೆಂದೇ ಕಾಣಿಸ್ತಾರೆ. तो यहाँ भी सभी चमकते हुए फरिश्ते लगते हो क्योंकि रूहानी ಮೇಕಪ್ कर लिया है. ಮೇಕಪ್ ಯಾರು ಮಾಡ್ತಾರಲ್ಲ, ಎಲ್ಲರಿಗೂ ಮೇಕಪ್ ಯಾರು ಮಾಡ್ತಾರೆ? ಬಾಬಾನು ಬ್ಯೂಟಿ ಪಾರ್ಲರ್. ಬಾಬಾನು ಏನು? ಅವನು ಒಂಥರ ಬ್ಯೂಟಿ ಪಾರ್ಲರ್, ಅಲೌಕಿಕ ಬ್ಯೂಟಿ ಪಾರ್ಲರ್. ಎಲ್ಲರನ್ನ ಹಿಂಗೆ ಮೇಕಪ್ ಮಾಡ್ತಾರೆ, ಫರಿಸ್ತಾಗಿ ಬದಲು ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಹೇಳ್ತಾರೆ ಬಾಬಾ, क्योंकि रूहानी मेकअप कर लिया है, उस मेकअप में तो नुकसान भी होता है. ಹೊರಗಡೆ ಮೇಕಪ್ ಮಾಡ್ತಾರಲ್ಲ, ಅಲ್ಲಿ ನುಕ್ಸಾನ್ ಇದೆ. ಏನಾಗ್ತದೆ? ಸ್ಕಿನ್ನು ಅದು ಇದು ಏನೇನೋ ಆಗ್ತವೆ. ಬಾಬಾ ಹೇಳ್ತಾರೆ ಇಸ್ಮೇ ಕೊಯ್ ನುಕ್ಸಾನ್ ನಹಿ. ಇಲ್ಲಿ ಮೇಕಪ್ನಲ್ಲಿ ಬಾಬಾ ಏನು ನಮಗೆ ಮೇಕಪ್ ಮಾಡ್ತಾರಲ್ಲ, ಇದ್ರಲ್ಲಿ ಯಾವುದೇ ನುಕ್ಸಾನ ಇಲ್ಲ ಅಂತಾರೆ ಬಾಬಾ. ಇಸ್ಮೇ ಕೊಯ್ ನುಕ್ಸಾನ್ ನಹಿ ಹೇ ತೋ ಸಭಿ ಚಮಕ್ತೆ ಹುಯೇ ಸರ್ವಕ್ಕೆ ಸ್ನೇಹಿ ಆತ್ಮಾಯೇ ಹೋನ. ಎಲ್ಲರೂ ಆತ್ಮ ಹೊಳಿತದಿಲ್ಲ. ಆತ್ಮ ಹೊಳೆಯೋದ್ರಿಂದ ಏನಾಗ್ತದೆ? ಅವ್ರು ಹಿಂಗಿದ್ರು ಸುಂದರವಾಗಿ ಕಾಣಿಸ್ತಾರೆ. तो सभी चमकते हुए सर्व के स्नेही आत्माएं हो ना. यहाँ स्नेह के बिना और कुछ है ही नहीं. ಅಲ್ಲಿ ಇರೋದೇನು? ಕೇವಲ ಸ್ನೇಹ. ಯಾರ ಮೇಲೆ ಸ್ನೇಹ ಇರ್ತದಲ್ಲ ಎಲ್ಲರಿಗೂ? ಬಾಬಾನ ಮೇಲೆ ಸ್ನೇಹ ಇರ್ತೈತಿ ಎಲ್ಲರಿಗೂ. ಬಾಬನ ಮೇಲೆ ಸ್ನೇಹ ಇರೋದ್ರಿಂದ ನಮಗೆಲ್ಲರೂ ಚೆಂದ ಕಾಣಿಸ್ತಾರೆ, ನಾವು ಚೆಂದ ಕಾಣಿಸ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಉಠೋ ತೋ ಭಿ ಸ್ನೇಹ ಸೆ ಗುಡ್ ಮಾರ್ನಿಂಗ್ ಕರ್ತೆ. ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಬಾಬಾ ಅಂತ ಹೇಳ್ತೀವಿ ಖುಷಿಯಿಂದ. ಖಾತೆ ಹೋ ತೋ ಭಿ ಸ್ನೇಹ ಸೆ ಬ್ರಹ್ಮ ಭೋಜನ್ ಖಾತೆ ಹೋ. ಊಟ ಮಾಡಬೇಕಂದ್ರೆ ಏನು ಊಟ ಮಾಡ್ತೀವಿ ಅಂತ ಸ್ಮೃತಿ ಇರ್ತದೆ ನಮಗೆ? ಬ್ರಹ್ಮ ಭೋಜನ್ ತಿಂತೀವಿ. ಚಲ್ತೆ ಹೋ ತೋ ಭಿ ಸ್ನೇಹ ಸೆ ಬಾಪ್ ಕೆ ಸಾಥ್ ಹಾಥ್ ಮೇ ಹಾಥ್ ಮಿಲಾಕರ್ ಚಲ್ತೆ ಹೋ. ಅಲ್ಲಿ ನಡಿಬೇಕಾದ್ರೆ ಯಾರು ಇರ್ತಾರೆ? ಬಾಬನ ಕೈ ಹಿಡ್ಕೊಂಡು ಬಾಬನ ಸಾಥ್ ಹೋಗ್ತಿರ್ತೀವಿ. ಬಾಬಾ ಹೇಳ್ತಾರೆ ಫಾರಿನರ್ಸ್ ಕೋ ಹಾಥ್ ಮೇ ಹಾಥ್ ಮಿಲಾಕರ್ ಚಲ್ಲ ಅಚ್ಚಾ ಲಗ್ತಾ ಹೇ. ನಮ್ಮ ಕಡಿಮೆ ಅವ್ರೇನು ಮಾಡ್ತಾರೆ? ಕೈ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೋ. ನಮ್ಮಲ್ಲಿ ಶುರು ಆಗೈತಿ ಕೈ ಹಿಡ್ಕೊಂಡು ಅಡ್ಡಾಡೋದು, ಅದು ಚಲೋ ಅನ್ನಿಸ್ತದೆ. ಫಾರಿನರ್ಸ್ ಕೋ ಹಾಥ್ ಮೇ ಹಾಥ್ ಮಿಲಾಕರ್ ಚಲ್ಲ ಅಚ್ಚಾ ಲಗ್ತಾ ಹೇ ನಾ. तो बाप दादा भी कहते हैं कि सदा बाप को हाथ में हाथ दे फिर चलो. ಯಾರು ಕೈ ಹಿಡ್ಕೋಬೇಕು? ಮನುಷ್ಯರ ಕೈ ಹಿಡ್ಕೊಳ್ಳೋದಲ್ಲ, ಇಲ್ಲ, ಬಾಬನ ಕೈನಲ್ಲಿ ಕೈ ಕಟ್ಟು ಜೊತೆಗೆ ನಡಿಬೇಕು. ಅಕೇಲೆ ನಹಿ ಚಲೋ, ಒಬ್ಬರೇ ಹೋಗಬೇಡಿ ಅಂತ. ಅಕೇಲೆ ಚಲೆಂಗೆ ತೋ ಕಭಿ ಬೋರ್ ಹೋ ಜಾಯಂಗೆ ಅವ್ರ ಕಭಿ ಕಿಸ್ಕಿ ನಜರ್ ಭಿ ಪಡ್ ಜಾಯಂಗೆ. ಒಬ್ಬರೇ ಹೋಗೋಕ್ಕೆ ಶುರು ಮಾಡಿದ್ರಿ ಅಂತಂದರೆ ಏನಾಗ್ತದೆ? ಒಮ್ಮೊಮ್ಮೆ ಬೋರ್ ಆಗ್ತದೆ, ಆಮೇಲೆ ಬೇರೆದವ್ರ ದೃಷ್ಟಿ ನಿಮ್ಮ ಮೇಲೆ ಬೀಳ್ತದೆ. बाप के साथ चलेंगे तो एक तो कभी भी माया की नज़र नहीं पड़ेगी. ಬಾಬಾರ ಜೊತೆಗೆ ನಡೀತಾ ಇದ್ದರೆ ಮಾಯೆ ದೃಷ್ಟಿ ನಿಮ್ಮ ಮೇಲೆ ಬೀಳೋದಿಲ್ಲ. और दूसरा साथ होने के कारण सदा ही खुशी खुशी से मौज से खाते चलते मौज बनाते जाएंगे. ಮತ್ತಿನ್ನು ಎರಡನೇದು, ಬಾಬಾ ನಮ್ಮ ಜೊತೆಗೆ ಇರೋದ್ರ ಕಾರಣ ಯಾವಾಗಲೂ ಖುಷಿಯಿಂದ ಇರ್ತೀವಿ, ಮೌಜ್ನಲ್ಲಿರ್ತೀವಿ. ಖಾತೆ ಚಲ್ತೆ ಮೌಜ್ ಬನಾತೆ ಜಾಯಂಗೆ. ಊಟ ಮಾಡ್ತಾ ಅಡ್ಡಾಡ್ತಾ ನಾವು ಹೆಂಗಿರ್ತೀವಿ? ಖುಷಿನಲ್ಲಿರ್ತೀವಿ. तो साथी सबको पसंद है ना. ನಮ್ಮ ಸಾಥಿ ಯಾರು? ಶಿವ ಬಾಬಾ ನನ್ನ ಸಾಥಿ, ಬಾಪ್ ದಾದಾ ನನ್ನ ಸಾಥಿ. ಪಸಂದ್ ಆಯ್ತಲ್ಲ ನಿಮ್ಮ ಸಾಥಿ ಅಂತಾರೆ ಬಾಬಾ. ಅವ್ರ ಕೊಯ್ ಚಾಹಿಯೇ? ಬಾಪ್ ದಾದನ್ ಬಿಟ್ರೆ ಬೇರೆ ಏನು ಬೇಕಾ ನಿಮಗೆ ಅಂತ ಕೇಳ್ತಾರೆ. और कोई कंपेनियन की ज़रूरत तो नहीं है ना. ಬೇರೆ ಯಾರು ಕಂಪ್ಯಾನಿ ಏನಾದರೂ ಬೇಕಾ ನಿಮಗೆ? कभी थोड़ा दिल बहलाने के लिए कोई और चाहिए. ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳಿಕ್ಕೆ ಮತ್ತೆ ಯಾರಾದರೂ ಬೇಕೇನು? धोखे देने वाले संबंध से छूट गए हो.
ಜಗತ್ತಿನಲ್ಲಿ ಪ್ರತಿಯೊಬ್ಬ ದೇಹಧಾರಿ ಆತ್ಮಗಳು ನಮಗೇನಿದ್ದಾರೆ, ಧೋಕಾ ಕೊಡುವಂಥವರೇ ಇರ್ತಾರೆ. ಅದು ಪತಿಯಾಗಿರ್ಬೋದು, ಮಗ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು. ಯಾವುದಾದ್ರೂ ಒಂದು ವಿಷಯದಲ್ಲಿ ನಮ್ಗೆ ಅವ್ರು ಏನು ಮಾಡ್ತಾರೆ, ಧೋಕಾ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರು ಕೊಡ್ಬೇಕಂತೇನು ಕೊಡೋದಿಲ್ಲ, ನಮ್ಮೆಲ್ಲರ ಹಿಸಾಬ್ ಕಿತಾಬ್ ಇರ್ತಾವೆ. ಅವರು ಏನೋ ಕೊಡ್ತಾರೆ, ನಾವೇನೋ ಕೊಡ್ತೀವಿ, ಇದು ನಡೀತಿರ್ತದೆ. ಆದರೆ ಬಾಬಾ ಧೋಕಾ ಕೊಡೋದಿಲ್ಲ. ಉಸ್ಮೇ ಧೋಕಾ ಭೀ ಹೇ ಅವ್ರ ದುಃಖ ಭೀ ಹೇ, ಎರಡೂ ಇದೆ. ದುಃಖನೂ ಆಗಿಬಿಡುತ್ತೆ. ಅಭಿ ಐಸೆ ಸಂಬಂಧ ಮೇ ಆ ಗಯೆ ಜಹಾ ನ ಧೋಕಾ ಹೇ ನ ದುಃಖ ಹೇ. ಈ ಸಂಬಂಧದಲ್ಲಿ, ಬಾಪ್ ದಾದಾನ ಜೊತೆ ಇರುವ ಸಂಬಂಧದಲ್ಲಿ ಬಾಬಾ ದುಃಖನೂ ಕೊಡೋದಿಲ್ಲ, ದುಃಖನೂ ಕೊಡೋದಿಲ್ಲ. ಬಚ್ಚಿಗಯೇ, ಅದರಿಂದ ನೀವು ಬಚಾವಾದ್ರಿ. ಯಾರು ನಮಗೆ ಮೋಸ ಮಾಡ್ತಾರೆ, ಯಾರು ನಮಗೆ ದುಃಖ ಕೊಡ್ತಾರೆ, ಅದರಿಂದ ನೀವು ಬಚಾವಾದ್ರಿ ಅಂತ ಹೇಳ್ತಾರೆ ಬಾಬಾ. ಸದಾ ಕೇಳಿಯೇ ಬಚ್ಚಿಗಯೇ, ಎಂದೂ ನಿಮ್ಗೆ ಯಾರು ಏನು ಮಾಡೋದಿಲ್ಲ, ಅವಾಗ ಮೋಸ ಮಾಡೋಂಗಿಲ್ಲ. ಮಾಡಿದರೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅದೇನಾಗಿರ್ತದೆ, ಹಿಸಾಬ್ ಕಿತಾಬ್ ಅಂದ್ಬಿಡ್ತೀವಿ. ಐಸೆ ಪಕ್ಕೆ ಹೋ, ಇಷ್ಟು ಪಕ್ಕ ಆಗಿದ್ದೀರಾ. ಕೊಯ್ ಕಚ್ಚೆ ತೋ ನಹಿ, ಇದರಲ್ಲಿ ಏನಾದರೂ ಕಚ್ಚಾ ಇದ್ದೀರೇನು? ಎದರಲ್ಲಿ? ತಂದೆಯ ಜೊತೆಯಲ್ಲಿ ಖುಷಿ, ಡೌಟ್ ಇದೆ ಏನು? ಬಾಬನ ಸಾಥ್ ತಗೊಂಡ್ರೆ ಖುಷಿಯೊಳಗಿರ್ತೀವೋ ಇಲ್ಲೋ ಅಂತ ಡೌಟ್ ಇದೆ ಏನು? ಐಸೆ ತೋ ನಹಿ. ವहाँ जाकर पत्र लिखेंगे कि क्या करें, कैसे करें, माया आ गई. ಇಲ್ಲಿದಿಂದ ಮನೆಗೆ ಹೋಗಿ, ನಿಮ್ಮ ಸೇವಾ ಸ್ಥಾನಕ್ಕೆ ಹೋಗಿ. ಈಗ ನಮ್ಮ ಮನೆಗೆ ಹೋಗೋದಂತ ಇರೋದಿಲ್ಲ. ಮಧುಬಂದಿಂದ ಎಲ್ಲಿ ಬಂದೀವಿ ಈಗ ನಾವು? ಸೇವಾ ಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದ ಕೂಡಲೇ ಪತ್ರ ಬರೀತೀರಿ. ಇದು ಏನು ಮಾಡೋದು ಬಾಬಾ, ಹೆಂಗೆ ಮಾಡೋದು ಬಾಬಾ? ಮಾಯಾ ಬಂದುಬಿಡ್ತು. यूरोप वालों ने विशेष कौन सी कमाल की है? बाप दादा सदा देखते रहे हैं कि बाप जो कहते हैं कि हर वर्ष बाप के आगे गुलदस्ता ले करके आना, वह बाप के बोल प्रैक्टिकल में लाने का सभी ने अच्छा अटेंशन रखा है. ಬಾಬಾ ಹೇಳ್ತಾರೆ, ಯುರೋಪ್ದವರು ವಿಶೇಷವಾಗಿ ಬಹಳಷ್ಟು ಕಮಾಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಾಪ್ ದಾದಾ ಯಾವಾಗಲೂ ನೋಡ್ತಿರ್ತಾರೆ. ಏನು ಬಾಬಾ ಏನು ಹೇಳ್ತಾರೋ ಅದನ್ನು ಪ್ರತಿ ವರ್ಷ ತಂದೆ ಎದುರುಗಡೆ ಗುಲ್ದಸ್ತಾ ತೊಗೊಂಡು ಬಂದು ಕೊಟ್ಬಿಡ್ತಾರೆ. ಅದರ ಅರ್ಥ ಏನು? ಪ್ರಾಕ್ಟಿಕಲ್ನಲ್ಲಿ ಅವರು ತೊಗೊಂಡು ಬಂದುಬಿಡ್ತಾರೆ. ಬಾಬಾ ಏನು ಹೇಳ್ತಾರೋ ಅದನ್ನು ಮಾಡಿಬಿಡ್ತಾರೆ. ಯಹ ಉಮಂಗ್ ಸದಾ ಹಿ ರಹಾ ಹೈ और अभी भी है कि हर वर्ष नए नए बिछड़े हुए बाप के बच्चे अपने घर में पहुँचे. ಬಾಬಾ ಹೇಳ್ತಾರೆ, ಇದು ಈ ಉಮಂಗ್ ಉತ್ಸಾಹ ಯಾವಾಗಲೂ ಇರಬೇಕು. ಮತ್ತು ಇನ್ನು ಅಭಿ ಭಿ ಹೇ, ಇನ್ನು ಭಾಳ ಜನ ಇದ್ದಾರೆ. ಹರ್ ವರ್ಷ ಹೊಸ ಹೊಸ ತಂದೆಯಿಂದ ಅಗಲಿದಂಥ ಮಕ್ಕಳು ಬರ್ತಾನೆ ಇದ್ದಾರೆ. ಅಪನೆ ಪರಿವಾರ ಮೇ ಪಹುಂಚೆ, ಹೊಳ್ಳಿ ತಮ್ಮ ಪರಿವಾರವನ್ನು ಸೇರ್ಕೋತಿದ್ದಾರೆ. तो बाप दादा देख रहे हैं कि यूरोप ने भी यह लक्ष्य रख करके वृद्धि अच्छी की है. ಅದಕ್ಕೆ ಬಾಬಾ ನೋಡ್ತಿದ್ದಾರೆ. ಬಾಬನ ಏನು ಆಶೆ ಇದೆಯೋ ಆ ಆಶೆಯನ್ನು ಯುರೋಪ್ದವ್ರು ಏನು ಮಾಡ್ತಾರೆ, ಆ ಗುರಿಯನ್ನು ಇಟ್ಕೊಂಡು ಬೇಗ ಬೇಗ ವೃದ್ಧಿ ಮಾಡ್ತಾರೆ ಸೇವೆಯನ್ನು. ಅದಕ್ಕೆ ಬಾಬಾ ಹೇಳ್ತಾರೆ, तो बाप के महावाक्यों को आज्ञा को पालन करने वाले ಆಜ್ಞಾಕಾರಿ ಕೆಹಲಾಯೇ ಜಾತೆ ಹೇ. ಬಾಬಾ ಹೇಳ್ತಾರೆ, ತಂದೆ ಏನೇನು ಮಹಾವಾಕ್ಯಗಳನ್ನು ಹೇಳ್ತಾರೋ ಅವುಗಳನ್ನು ಆಜ್ಞೆ ಅಂತ ತಿಳ್ಕೊಂಡು ಪಾಲನೆ ಮಾಡಿದರೆ ಮಾಡ್ತಾರೆ. ಅವ್ರಿಗೆ ಹೇಳ್ತಾರೆ ಆಜ್ಞಾಕಾರಿ ಮಕ್ಕಳು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, और जो आज्ञाकारी बच्चे होते हैं उन्हों पर विशेष बाप की आशीर्वाद सदा ही रहती है. ಯಾರು ಆಜ್ಞಾಕಾರಿ ಮಕ್ಕಳಿರ್ತಾರೋ ಅವ್ರ ಮೇಲೆ ತಂದೆಯ ಒಂದು ವಿಶೇಷ ಆಶೀರ್ವಾದ ಸದಾ ಇದ್ದೇ ಇರ್ತದೆ. ಆಜ್ಞಾಕಾರಿ ಬಚ್ಚೆ ಸ್ವತಃ ಹಿ ಆಶೀರ್ವಾದಕ್ಕೆ ಪಾತ್ರ ಆತ್ಮಾಯೇ ಹೋತೆ ಹೇ. ಯಾರು ಆಜ್ಞಾಕಾರಿ ಮಕ್ಕಳಿರ್ತಾರೋ ಅವ್ರಿಗೆ ಆಟೋಮೆಟಿಕ್ಕಾಗಿ ಆಶೀರ್ವಾದ ಸಿಕ್ಕೇ ಸಿಗ್ತದೆ. ಸಮझा? कुछ वर्ष पहले कितने थोड़े थे. ಸ್ವಲ್ಪ ವರ್ಷದ ಹಿಂದೆ ಎಷ್ಟು ಕಡಿಮೆ ಜನ ಇರ್ತಿದ್ರು. ಈಗ ಬಾಬಾ ಹೇಳ್ತಾರೆ, ಲೇಕಿನ್ ಹರ್ ಸಾಲ್ ವೃದ್ಧಿ ಕೋ ಪ್ರಾಪ್ತ ಕರ್ತೆ ಬಡೇತೆ ಬಡ ಪರಿವಾರ ಬನ್ ಗಯಾ. ವರ್ಷಕ್ಕೆ ಏನಾಗ್ತಿದೆ, ಪರಿವಾರ
ದೊಡ್ಡದಾಗ್ತಿದೆ. तो 1 से 2, 2 से 3 अभी कितने ಸೆಂಟರ್ हो गए? ಎಷ್ಟಾಗಿದ್ದಾವೆ ಸೆಂಟ್ರ್? ಈಗ ನಮ್ಮ ಬಿಜಾಪುರದಲ್ಲಿ ಎಷ್ಟೊಂದು ಸೆಂಟ್ರ್ ಆಗಿದ್ದಾವೆ. ಬಾಬಾ ಹೇಳ್ತಾರೆ ಯು ಕೆ ತೋ ಅಲಗ್ ಬಡಾ ಹೈ ಹಿ, ಕನೆಕ್ಷನ್ ತೋ ಸಬ್ಕಾ ಯು ಕೆ ಸೇ ಹೈ ಹಿ. ಬಾಬಾ ಹೇಳ್ತಾರೆ ಯು ಕೆ ದೊಡ್ಡದಿದೆ, ಎಲ್ಲರ ಕನೆಕ್ಷನ್ ಇದ್ದೇ ಇದೆ. ಕ್ಯೋಂಕಿ ವಿದೇಶ ಕಾ ಫೌಂಡೇಶನ್ ತೋ ವಹಿ ಹೈ, ವಿದೇಶದ ಫೌಂಡೇಶನ್ ಅದೇ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಯಾವುದು? ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತಾರಲ್ಲ, ಯುರೋಪ್ನಲ್ಲಿ. ಬಾಬಾ ಹೇಳ್ತಾರೆ ಶಾಖಾಯೇ ನಿಕಲ್ ಜಾಯೆ, झाड़ विस्तार को प्राप्त करता रहे, लेकिन कनेक्शन तो ಫೌಂಡೇಶನ್ में होता ही है. ಬಾಬಾ ಹೇಳ್ತಾರೆ ಶಾಖೆಗಳು ಬಹಳಷ್ಟು ಇದ್ದಾವೆ, ಅದರ ಕನೆಕ್ಷನ್ ಫೌಂಡೇಶನ್ ಯಾವುದು? ಮಧುಬನನೇ ಆಗಿರ್ತದೆ. ಬಾಬಾ ಹೇಳ್ತಾರೆ अगर फाउंडेशन से कनेक्शन नहीं रहे तो फिर विस्तार को, वृद्धि को कैसे प्राप्त करें? ಮೌಂಟ್ ಅಬು ಮಧುಬನ್ ಕನೆಕ್ಷನ್ ಇಲ್ಲ ಅಂತಂದರೆ ವೃದ್ಧಿ ಆಗೋದಿಲ್ಲ ಅಂತಾರೆ ಬಾಬಾ. ಲಂಡನ್ ಮೇ ವಿಶೇಷ ಅನನ್ಯ ರತನ್ ಕೋ ನಿಮಿತ್ತ ಬನಾಯ ಕ್ಯೋಂಕಿ ಫೌಂಡೇಶನ್ ಹೇ. ನೋಡ್ರಿ ಬಾಬಾ, ವಿದೇಶದ ಫೌಂಡೇಶನ್ ಯಾವುದಂದ್ರೆ ಲಂಡನ್ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಅನನ್ಯ ರತ್ನವನ್ನು ನಿಮಿತ್ತವನ್ನಾಗಿ ಮಾಡಿದ್ದಾರೆ. ಯಾಕೆ? ಫೌಂಡೇಶನ್, ತಳಪಾಯ ಅದೇ ಆಗಿದೆ. तो सभी का कनेक्शन डायरेक्शन सहज मिलने से पुरुषार्थ और सेवा दोनों में सहज हो जाता है. बाप दादा तो है ही. ಅದಕ್ಕೆ ಬಾಬಾ ಹೇಳ್ತಾರೆ ಡೈರೆಕ್ಷನ್ ಸಹಜವಾಗಿ ಸಿಗ್ತದೆ, ಅದರಿಂದ ಪುರುಷಾರ್ಥ ಮತ್ತು ಸೇವೆ ಎರಡೂ ಸಹಜ ಆಗ್ತದೆ. ಬಾಪ್ ದಾದಾ ಅಂತೂ ಇದ್ದೇ ಇದ್ದಾರೆ. ಬಾಪ್ ದಾದಾ ಕೆ ಬಿನಾ ತೋ 1 ಸೆಕೆಂಡ್ ಭಿ ನಹಿ ಚಲ್ ಸಕ್ತೆ ಹೋ, ಐಸಾ ಕಂಬೈನ್ಡ್ ಹೈ. ಹಿಂಗೆ ಕಂಬೈಂಡ್ ಆಗಬೇಕಂತ. ಒಂದು ಕ್ಷಣನ ಬಾಪ್ ದಾದಾನ ಬಿಟ್ಟು ನನಗೆ ನಡೆಯೋಕ್ಕಾಗೋದಿಲ್ಲ, ಅಷ್ಟು ಕಂಬೈಂಡ್ ಆಗಿರಬೇಕು ಅಂತಾರೆ ಬಾಬಾ. ऐसा कंबाइंड हो फिर भी साकार रूप ने सेवा के साधनों में, सेवा के प्रोग्राम प्लान्स में और साथ साथ अपनी स्व उन्नति के लिए भी किसी को भी कोई भी डायरेक्शन चाहिए तो कनेक्शन रखा हुआ है. ಅದಕ್ಕೆ ಬಾಬಾ ಹೇಳ್ತಾರೆ ಕಂಬೈನ್ಡ್ ಸ್ವರೂಪಂತೂ ಬಾಪ್ ದಾದಾ ಇದ್ದಾರೆ, ಆದರೂ ಕೂಡ ಸಾಕಾರ ರೂಪದಲ್ಲಿ ಸೇವೆಯಲ್ಲಿ, ಸಾಧನಗಳಲ್ಲಿ, ಸೇವಾ ಪ್ರೋಗ್ರಾಮ್ಸ್ ಪ್ಲ್ಯಾನ್ ಮಾಡುವುದರಲ್ಲಿ, ಜೊತೆಗೆ ತಮ್ಮ ಸ್ವ ಉನ್ನತಿ ಮಾಡಿಕೊಳ್ಳುವುದಕ್ಕಾಗಿ ಏನು ಬೇಕಾಗ್ತದೆ? ಡೈರೆಕ್ಷನ್ ಬೇಕಾಗಿರ್ತದೆ. ಹೆಡ್ ಅಂತಿರ್ತಾರಲ್ಲ ಅವ್ರದ್ದು ಡೈರೆಕ್ಷನ್ ಬೇಕಾಗ್ತದೆ. ನಾವೆಲ್ಲ ನಮಗೆಲ್ಲ ಬಾಪ್ ದಾದಾ ಅದಾರ ಹೇಳ್ರಿ, ನಾವೆಲ್ಲ ಹಂಗೆ ಅನ್ನಕ್ಕೆ ಬರೋದಿಲ್ಲ. ಈ ಒಂದು ಫೌಂಡೇಶನ್ಗೆ ಈಗೊಂದು ಸೆಂಟ್ರ್ ಐತೆ ಅಂದರೆ ಅದಕ್ಕೊಬ್ರು ಹೆಡ್ ಇರ್ತಾರೆ, ಅವ್ರದ್ದು ಮಾರ್ಗದರ್ಶನ ನಮಗೆ ಬೇಕೇ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಯಹ ಭಿ ನಿಮಿತ್ತ ಬನಾಯೆ ಹುಯೇ ಮಾಧ್ಯಮ ಹೇ. ಅವರು ಕೂಡ ಏನಾಗಿರ್ತಾರೆ? ನಿಮಿತ್ತ ಆಗಿರ್ತಾರೆ, ಮಾಧ್ಯಮ ಆಗಿರ್ತಾರೆ. ಜಿಸ್ಸೆ ಸಹಜ ಹಿ ಹಲ್ ಮಿಲ್ ಸಕೆ, ಅವರೆಲ್ಲರೂ ಕೂತ್ಕೊಂಡು ಮಾಡಬೇಕು. ಕೈ ಬಾರ್ ಐಸೆ ಮಾಯಾ ಕೆ ತೂಫಾನ್ ಆತೆ ಹೇ जो बुद्धि को क्लियर न होने के कारण बाप दादा के डायरेक्शन को, ಶಕ್ತಿ ಕೋ ಕ್ಯಾಚ್ ನಹಿ ಕರ್ ಸಕ್ತೆ. ಅದಕ್ಕೇನಾಗ್ತದೆ? ಕೆಲವೊಂದು ಸರ್ತಿ ಮಾಯೆ ಬಿರುಗಾಳಿಯಿಂದ ಬಾಬಾ ಏನು ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗೋದಿಲ್ಲ. ಯಾಕಾಗೋದಿಲ್ಲ? ಬುದ್ಧಿ ಸ್ವಚ್ಛ ಇರೋದಿಲ್ಲ. ऐसे टाइम के लिए फिर साकार माध्यम निमित्त बनाए हुए हैं. ಅಂತಹ ಸಮಯದಲ್ಲಿ ನಮಗೆ ನಿಮಿತ್ತ ಯಾರಾಗಿರ್ತಾರೋ ಅವ್ರದ್ದು ಸಲಹೆಗಳು ಬೇಕಾಗ್ತದೆ. ಅವ್ರು ಯಾರು? ಜಿಸ್ಕೋ ಆಪ್ ಲೋಕೇತೆ ಹೋ, ಅವ್ರಿಗೆ ಹೇಳ್ತೀರಿ ಯಾರು? दादिया निमित्त है जिससे टाइम वेस्ट न जावे. बाकी बाप दादा जानते हैं कि हिम्मते वाले हैं, वहाँ से ही निकल कर और कहाँ ही सेवा के निमित्त बन गए हैं. तो चैरिटी बिगिन्स एट होम का पाठ अच्छा पक्का किया है, वहाँ के ही निमित्त वृद्धि को प्राप्त कराना यह बहुत अच्छा है. ಅದಕ್ಕೆ ಬಾಬಾ ಹೇಳ್ತಾರೆ ಚಾರಿಟಿ ಬಿಗಿನ್ಸ್ ಯಾಟ್ ಹೋಮ್. ಎಲ್ಲವೂ ಮೊದಲು ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಮನೆಯಿಂದ ಶುರು ಆಗಬೇಕು. ಅದಕ್ಕೆ ಯಾರು ನಿಮಿತ್ತ ಆಗಿರ್ತಾರೋ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗ್ತದೆ, ಅವ್ರ ಮಾತನ್ನು ಕೇಳಬೇಕಾಗ್ತದೆ. ಬಾಬಾ ಹೇಳ್ತಾರೆ कल्याण की भावना से आगे बढ़ रहे हो तो जहाँ दृढ़ संकल्प है वहाँ सफलता है ही. ಯಾವಾಗಲೂ ನಮ್ಮ ಭಾವನೆ ಕಲ್ಯಾಣ ಭಾವನೆ ಆಗಿತ್ತು ಅಂದರೆ, ದೃಢ ಸಂಕಲ್ಪ ಇತ್ತು ಅಂತಂದರೆ ಸಫಲತೆ ಇದ್ದೇ ಇದೆ. ಕುಚ್ ಭಿ ಹೋ ಜಾಯೆ ಲೇಕಿನ್ ಸೇವಾ ಮೇ ಸಫಲತಾ ಪಾನಿ ಹಿ ಹೈ. ಏನಾದರೂ ಆಗಲಿ
ಸೇವೆಯ ಸಫಲತೆಯನ್ನು ನಾವು ಪಡ್ಕೊಳ್ಳೇಬೇಕು. ಈ ಶ್ರೇಷ್ಠ ಸಂಕಲ್ಪ ने आज प्रत्यक्ष फल दिया है. ಈ ಶ್ರೇಷ್ಠ ಸಂಕಲ್ಪ ಇವತ್ತು ಪ್ರತ್ಯಕ್ಷ ಫಲ ಸಿಕ್ಕಿದೆ. अभी अपने श्रेष्ठ परिवार को देख विशेष खुशी होती है और विशेष पांडव ही टीचर है. शक्तियाँ सदा मददगार तो है ही, पांडवों से सदा सेवा की विशेष वृद्धि का प्रत्यक्ष फल मिलता है. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತ್ಯಕ್ಷ ಫಲದಲ್ಲಿ ನೋಡ್ತೀರಾ ಎಷ್ಟೊಂದು ವೃದ್ಧಿ ಆಗ್ತಿದೆ. ಬಾಬಾ ಹೇಳ್ತಾರೆ ಖುಷಿ ಆಗ್ತದೆ. ಪಾಂಡವರು ಕೂಡ ಟೀಚರ್, ಶಕ್ತಿಯರು, ಸದಾ ಜೊತೆಗಿರ್ತಾರೆ. ಪಾಂಡವರಿಂದ ಸದಾ ಸೇವಾ ವಿಶೇಷ ವೃದ್ಧಿಯ ಪ್ರತ್ಯಕ್ಷ ಫಲ ಸಿಕ್ಕೇ ಸಿಗ್ತದೆ. और सेवा से भी ज़्यादा सेवा केंद्र की रिमझिम सेवा केंद्र की रौनक शक्तियों से होती है. बाबा ಹೇಳ್ತಾರೆ ಸೇವೆಯಿಂದ ज़्यादा ಸೇವಾ ಕೇಂದ್ರಕ್ಕೆ ಬಾಬಾ ಹೇಳ್ತಾರೆ ಸೇವಾ ಕೇಂದ್ರದ ರಿಮ್झिम ಸೇವಾ ಕೇಂದ್ರದ ಒಂದು ರೌನಕ್ ಹೊಳಪು ಯಾರಾಗಿದ್ದಾರೆ? ಶಕ್ತಿಯರು ಅಂತ ಹೇಳ್ತಾರೆ ಬಾಬಾ. ಶಕ್ತಿಯೋं का अपना पाठ है, पांडवों का अपना पाठ है. ಶಕ್ತಿಯರದು ಒಂದು ಪಾರ್ಟ್ ಇದೆ, ಪಾಂಡವರದು ಒಂದು ಪಾರ್ಟ್ ಇದೆ. इसलिए दोनों आवश्यक है, ಇಬ್ಬರು ಬೇಕಾಗ್ತದೆ. ಅವ್ರು ಬೇಡ ಇವ್ರು ಬೇಡ ಅನ್ನಕ್ಕೆ ಬರೋದಿಲ್ಲ ಅಂತಾರೆ ಬಾಬಾ. जिस सेंटर पर शक्तियाँ नहीं होती या पांडव नहीं है तो पावरफुल नहीं होते. ಇಬ್ಬರು ಬೇಕಂತ, ಇಬ್ಬರು ಇದ್ದರೂ ಅಷ್ಟೇ ಆ ಸೆಂಟ್ರ್ ಏನಾಗ್ತದೆ, ಪವರ್ಫುಲ್ ಇರ್ತದೆ. ಬಾಬಾ ಹೇಳ್ತಾರೆ इसलिए दोनों ही जरूरी है. अभी आप लोग जगे हो तो एक दो से सहज ही अनेक जगते जाएंगे. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಒಬ್ಬರನ್ನೊಬ್ಬರನ್ನ ಎಚ್ಚರಿಸ್ತಾ ಹೋದರೆ ಅವರು ಇನ್ನೊಬ್ಬರನ್ನ ಎಚ್ಚರ ಮಾಡ್ತಾ ಹೋಗ್ತಾರೆ. ಹೆಂಗೆ ಎಚ್ಚರಿಸೋದು? ಮೆಹನತ್ और टाइम तो लगा लेकिन सभी अच्छी ವೃದ್ಧಿ को पा रहे हो. ಸಮಯ ಹತ್ತದೆ, ಪರಿಶ್ರಮನೂ ಇದೆ. ಇಲ್ಲೇ ಹೊರಗಿದಂಗೆ ಆಗೋದಿಲ್ಲ. ಇಲ್ಲೇ ಭಾಳ ಅವ್ರನ್ನ ಪ್ರೀತಿಯಿಂದ ಮ್ಯಾಲೊಯ್ದು ತಳಗೊಯ್ದು ನೀವು ಹಂಗೆ ಹಿಂಗೆ ಅಂಥೇಳಿ ಹೇಳಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ लेकिन अभी अच्छी वृद्धि को पा रहे हो. दृढ़ संकल्प कभी सफल न हो यह हो ही नहीं सकता. ಒಂದು ಸಲ ನೀವು ದೃಢ ಸಂಕಲ್ಪ ಮಾಡಿದರೆ ನಾನು ಹೀಗೆ ಮಾಡಲೇಬೇಕು ಅಂತ, ಅದು ಆಗೇ ಆಗ್ತದೆ ಅಂತಾರೆ ಬಾಬಾ. यह प्रैक्टिकल प्रूफ देख रहे हैं. अगर थोड़ा भी दिल शिकस्त हो जाते कि यह तो होना ही नहीं है तो अपना थोड़ा सा कमज़ोर संकल्प सेवा में भी फर्क ले आता है. ಸಂಕಲ್ಪ ಕಮ್ಜೋರ್ ಇರಬಾರ್ದು ಅಂತ, ಸ್ಟ್ರಾಂಗ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಕಮ್ಜೋರ್ ಇತ್ತು ಅಂತಂದ್ರೆ ಏನಾಗ್ತದೆ? ವಿಘ್ನಗಳು ಬಂದ್ಬಿಡ್ತಾವೆ. ದೃಢ ಸಂಕಲ್ಪ ಇರಬೇಕು. ದೃಢತಾ ಕಾ ಪಾನಿ ಫಲ್. ಯಾವ ಪಾನಿ ಹಾಕಬೇಕು? ದೃಢತೆಯ ನೀರು ಹಾಕಿದರೆ ಫಲ ಬೇಗ ಸಿಗುತ್ತೆ ಅಂತಾರೆ. ಜಲ್ದಿ ನಿಕಲ್ತಾ ಹೇ. ದೃಢತಾ ಹಿ ಸಫಲತಾ ಲಾತಿ ಹೇ. ನಮ್ಮ ದೃಢತೆಯೇ ಸಫಲತೆಯನ್ನು ತಗೊಂಡು ಬರ್ತದೆ. ಅಚ್ಛಾ, ಓಂ ಶಾಂತಿ.